ಇಷ್ಟು ದಾಳಿ ಮಾಡೋದ್ರ ಒಳಗಡೆ ಎಲ್ಲಿ ಭಯ. ಈ ಕಡೆ ಬಂದಿದ್ರೆ ಇಲ್ಲಿ ಯಾರ್ಯಾರು ಬಂದಿದ್ದು ನನ್ನೂ ಸೇರಿದಾಗೆ ಅವ್ರನ್ನೆಲ್ಲ ಬಲಿ ತಗತ್ತಿತ್ತು. ಅವ್ರು ನೋಡಿದ್ದು ನಾವು ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೇಳೋರು. ಎರಡು ಕಡೆ ಚುಚ್ಚಿ ಇಲ್ಲೆಲ್ಲ ಅವ್ರನ್ನ ಇದು ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಹತ್ತಿರ ಒಂದು 300 ಮೀಟ್ರ್ ಇದೆ. ಅವ್ರು ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನೋಡ್ದು ಆಮೇಲೆ ಎಲ್ಲ ನೋಡಿ ಯಾರೋ ಒಬ್ರು ಬಂದು ಹೇಳಿದ್ರು ಆನೆ ಬಂದಿದೆಯಂತೆ ಅಂತ. ಆಮೇಲೆ ಇರ್ಬೋದಾ ಅಂದ್ಬಿಟ್ಟು ಇಲ್ಲಿ ಟ್ರ್ಯಾಕ್ಟರ್ ಲಿಫ್ಟ್ ಮಾಡಿಬಿಟ್ಟು ಮೇಲೆ ನಿಂತ್ಕೊಂಡು ನೋಡ್ದು. ಅದು ದಂತೆಲೆ ಅದನ್ನು ತಿವಿದು ಒಂಥರ ಊಸ್ಟ್ ಮಾಡುತ್ತೆ ಹಿಂಗೆ ಅಂದ್ಕೊಂಡು ಆ ಥರ ಮಾಡಿದೆ ಅದು. ಮಾನ್ಯ ವೀಕ್ಷಕರೇ, ಆನೆಗಳ ದಾಳಿ ಅಂದ ಕೂಡಲೇ ನಾವು ಇತ್ತೀಚೆಗೆ ಕೊಡಗು, ಹಾಸನ, ಚಾಮರಾಜನಗರ ಜಿಲ್ಲೆಯಲ್ಲಿ ವಿಪರೀತವಾಗಿ ನೋಡ್ತಾ ಇದ್ದು. ಅದರಲ್ಲಂತೂ ನಿಮ್ಗೆ ಗೊತ್ತು. ಆದರೆ ಪುತ್ತೂರು ಹಾಗೆ ಇವತ್ತಿನ ಕಡಬ ಭಾಗ ಏನಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯು ಆನೆ ದಾಳಿಗೆ ಅಲ್ಲೂ ಜನರು ತುತ್ತಾಗ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಟಿ ನರಸೀಪುರ ತಲಕಾಡಿನ ಹತ್ತಿರ ಇರುವಂತ ಪರಿಣಾಮಿಪುರ ಏನಿದೆ, ಇಲ್ಲೊಂದು ಭೀಕರವಾದ ಆನೆ ದಾಳಿ ಆಗುತ್ತೆ. ನಾನು ಅದೇ ಜಾಗದಲ್ಲಿ ಇದೇನೀಗ. ಇಲ್ಲಿ ಏನೀಗ ನೀವೇನು ಇಲ್ಲಿ ನಿಂತ್ಕೊಂಡಿದ್ದಾರೆ ರೈತರು, ಅವರು ಇದೇ ಜಾಗದಲ್ಲೇನೆ ನೀವು ನೋಡ್ತೀರಾ ಒಬ್ಬರು ವ್ಯಕ್ತಿಯನ್ನ ಆನೆ ಬಂದು ತುಳಿದಾಕತ್ತೆ. ಸೊ ಈ ದಾಳಿ ಯಾಕಾಗುತ್ತೆ, ಏನಾಯ್ತು, ಆನೆ ಎಷ್ಟು ವರ್ಷಗಳಿಂದ ಬರ್ತಾವಂತ ಅವ್ರ ಹತ್ರನೇ ಕೇಳ್ತಾ ಹೋಗ. ತಮ್ಮ ಹೆಸರು ಸರ್? ಸರ್ ಪ್ರದೀಪ್ ಅಂತ ಕೊಂಡಿತ್ತು ಸರ್. ಅದು ಅವ್ರ ಮರಣ ಹೊಂದಿದ್ದ ಜಾಗ ಇದೆ ಇಲ್ಲಿ. ಬಟ್ ಇವ್ರ ಮೇಲ್ಗಡೆ ಇವ್ರ ಸ್ಲಿಪ್ಪರು ಮತ್ತು ಇವ್ರ ಇಕ್ವಿಪ್ಮೆಂಟ್ಸ್ಗಳು ಮತ್ತು ಅಲ್ಲಿದ್ದು ಅಲ್ಲಿಂದ ಇವ್ರೇನು ಗಾಬರಿಗೊಂಡು ಓಡ್ ಬಂದವ್ರೆ. ಎಲ್ಲಿಂದ? ಅಲ್ಲಿಂದ ಓಡ್ ಬಂದವ್ರೆ. ಎಲ್ಲಿ ಇದ್ರೊಳಗೆ ಇಲ್ಲಿಂದ ಬಂದಿದ್ದಾರೆ ಓಡ್ಕೊಂಡು? ಮೇಲ್ಗಡೆ ಬಂದಿದ್ದಾರೆ. ಅಲ್ಲಿ ಅಟ್ಯಾಕ್ ಮಾಡದೆ ತಪ್ಪಿಸ್ಕೊಳಕ್ ಓಡ್ ಬಂದಾರೆ. ಇವ್ ಗಾಬರಿಯಾಗಿ ಯಾವ ಕಡೆ ಹೋಗ್ಬೇಕು ಏನು ಈ ಥರದ ಒಂದು ಸಮಸ್ಯೆ ಆಗಿರ್ಬೋದು ಸಾಮಾನ್ಯವಾಗಿ, ಯಾಕೆ ನೋಡಿದವ್ರಿಲ್ಲ. ಹಾಗಾಗಿ ಏನಾಗಿದೆ, ಬಂದು ಇಲ್ಲಿ ಅವ್ರನ್ನ ಲಾಸ್ಟಲ್ಲಿ ಅಂತಿಮವಾಗಿ ಅದನ್ನು ಹಿಡಿದು ಚುಚ್ಚಿದೆ ಕೋರೆಯಲ್ಲಿ, ಹಿಂಬದಿ ಚುಚ್ಚಿ ಈ ಭಾಗದಲ್ಲೆಲ್ಲ ಅವ್ರನ್ನೇ ಇದು ಮಾಡಿದೆ ಸರ್. ಆನೆ ಕೋರೆಯಲ್ಲಿ ಚುಚ್ಚಿ ಅದನ್ನ ವಿಪರೀತವಾದಂಥ ಇಂಜುರಿ ಮಾಡಿ ಅವರು ಮರಣ ಹೊಂದಿದ್ದಾರೆ. ಅವತ್ತು ಎಲ್ಲಿದ್ರ ನೀವು? ನಾವು ಇಲ್ಲೇ ಇದ್ದು 11 ಗಂಟೆ ಸಮಯದಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ. ಬನ್ನಿ ಕೆಳಗಡೆ ಬನ್ನಿ ಅಂತ ಕೂಡ ಕರೆದಿದ್ದೀನಿ. ಇಲ್ಲಿ ಕೆಳಗಡೆ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದೆ ನಾವು. ಬಟ್ ಆ ನಂತರದಲ್ಲೇ ಅವರು ಹುಲ್ಲು ಕುಯ್ಯೋ ಅಂತ ಟೈಮಲ್ಲಿ ಇದು ಅಟ್ಯಾಕ್ ಮಾಡಿದೆ ಅವ್ರ ಮೇಲೆ. ಅದ್ರ ಹಿಂದೆ ಅವತ್ತಾದ್ರೂ ಈ ಆನೆ ನೋಡಿದ್ರ? ಇಲ್ಲ ಸರ್. ಬೆಳಗ್ಗೆ ಏನ್ ನಡೀತಾ ಇತ್ತು ಕೆಲಸ? ಅದು ನಿಮ್ದು ಎಲ್ಲಿ ನಡೀತಾ? ನಮ್ದು ಇಲ್ಲ ಸರ್. ಪ್ರತಿದಿನ ಕೆಲಸ ಇರುತ್ತೆ, ಒಂದಲ್ಲ ಒಂದು ಕೆಲಸ ಕೃಷಿ ಚಟುವಟಿಕೆ ನಮ್ಮ ತೋಟದಲ್ಲಿ ನಡೀತಾ ಇರುತ್ತೆ. ಅವತ್ತು ದುರ್ದೈವ ಅದು ಬಂದಿರೋದು ನಮಗೆ ಗೊತ್ತಿಲ್ಲ. ಬಟ್ ಅದು ಸಂಪೂರ್ಣವಾದ ಮಾಹಿತಿ ಮಳವಳ್ಳಿ ಫಾರೆಸ್ಟ್ನವ್ರಿಗೆ. ಇದು ಬಾರ್ಡರ್ ಬರುತ್ತೆ. ಅವ್ರೇನು ಮಾಡಿದ್ರು, ಅಲ್ಲಿಂದ ಡೇ ಟೈಮ್ ಈ ಕಡೆ ಕಳಿಸಿದ್ದಾರೆ. ಅವ್ರು ಈ ಕಡೆ ಪಾಸ್ ಆಯಿತು ಅಂತ ಅವ್ರು ನೆಮ್ಮದಿಯಾಗಿ ಹೋಗಿದ್ದಾರೆ. ಬಟ್ ಇಲ್ಲಿ ಕೃಷಿ ಪ್ರಧಾನದ ಹಳ್ಳಿಗಳಾದ್ರಿಂದ ಅವರು ಈ ಕಡೆ ಹೆಚ್ಚಿಗೆ ಗಮನ ಹರಿಸಿಲ್ಲ. ಇವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಯಾರೋ ಟಿ ನರಸೀಪುರ ಅರಣ್ಯ ಇಲಾಖೆಯವ್ರಿಗೆ ಅವರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ. ಅಲ್ಲ ರೀ, ಇದು ಆನೆ ಮಾಡಿದ್ದ ರಸ್ತೆನಾ? ಇದು ಆನೆ ಮಾಡಿರೋ ರಸ್ತೆ ಇದು. ಹೌದು. ಓಹೋ ನೋಡಿ ಅಲ್ಲ ಗುಂಡಿ ಕಬ್ಬನೆ ತೀರ್ಸ್ಬಿಡದಲ್ಲಪ್ಪ ಕಬ್ಬನೆ. ಓಹೋ ಆನೆ ಹೆಜ್ಜೆನೆ ಇವೆಲ್ಲ ಇವು ಸರ್. ಅದು ನೋಡಿದವ್ರು ಗೊತ್ತು. ಇಲ್ಲಿ ಆನೆ ಓಡಾಡಿದೆ, ಬಟ್ ಅವ್ರನ್ನ ಓಡಾಡಿಸಿದೆ ಅಂತ ನಮ್ಮ ಮಾಹಿತಿ ಇಲ್ಲ. ಅವ್ರು ಅಲ್ಲಿದ್ರು, ತೀರ್ಕೊಂಡಿದ್ದು ಆ ಜಾಗ. ಬಟ್ ಇಲ್ಲೆಲ್ಲ ಅದು ಕಾರ್ಯಚಟುವಟಿಕೆ ಮಾಡಿದೆ ಅದಕ್ಕೂ ಮೊದಲೇ. ಎಲ್ಲಿ? ಈ ಭಾಗದಲ್ಲಿ ನೋಡಿ. ಇಲ್ಲ ಅಂದ್ರೆ ಇದನ್ನ ಎಲ್ಲ ಈ ರೀತಿ ಇರುವುದಿಲ್ಲ ಅಲ್ಲ ಈ ಭಾಗ? ಖಂಡಿತ ನೋಡಿ, ಇದು ಹೆಜ್ಜೆ ಕಾಣ್ತಾ, ಅದ್ರ ಹೆಜ್ಜೆಗಳು ಮತ್ತೆ ಅದರ ಒಂದು ಇದು ಇನ್ನೋಟ ಕಾಣುತ್ತಲ್ಲ ಇಲ್ಲಿ ಪೂರ್ತಿ ನೋಡಿ. ಆ ಕಡೆ ಎಲ್ಲ ಇದು ಮಾಡಿದೆ. ಅದು ಯಾರು ಬೀಳ್ಸಿದಾರ? ಕಬ್ಬೆ ಆನೆ 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 ಯಾರು ಅಲ್ಲ, ಆನೆ ದೇವರು. ಬನ್ನಿ. ಜೋಳ ಕಬ್ಬು ಎಲ್ಲ ತಿಂದು ಎಲ್ಲ ದೀಕಿ. ಅದರ ಅರ್ಥ ಅದು ಮೊದ್ಲೇ ಬಂದ್ಬಿಟ್ಟಿದೆ ಇಲ್ಲಿ. ಮೊದ್ಲೇ ಬಂದಿದೆ ಅಂತೀರಾ? ಎಷ್ಟು ಗಂಟೆ ಬಂದಿದೆ, ಏನಾಗಿದೆ ಅದು? ಸರ್ ಇದು ನಮಗೆ ಮಾಹಿತಿ ಬಂದು 11 ಗಂಟೆಲಿ ಎಲ್ಲ ಆನೆ ಬಂದಿದೆ ಅಂತ ಮಾಹಿತಿ ಬಂದು. ನೋಡಿ, ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲ. ಈ ಕಡೆ 1 ಕಿಲೋಮೀಟರ್ ಮಂಡ್ಯ, ಈ ಕಡೆ 1 ಕಿಲೋಮೀಟರ್ ನಗರ ಜಿಲ್ಲೆ. ಮಧ್ಯ ವ್ಯಾಪ್ತಿಯಲ್ಲಿ ನಮಗೆ ವಳಸಾಲು, ಎಲ್ಲೆ, ತಲಕಾಡು ಹೋಬಳಿ ಬರುತ್ತೆ. ಇದು ಈ ಭಾಗ ಮೈಸೂರು ಜಿಲ್ಲೆಗೆ ಸೇರುತ್ತೆ. ಇವರು ಕೋಆರ್ಡಿನೇಷನ್ ಇರಬೇಕು, ಒಬ್ರಿಗೊಬ್ರಿಗೆ ಅರಣ್ಯ ಇಲಾಖೆಯವ್ರಿಗೆ ಒಂದು ಕಮ್ಯುನಿಕೇಷನ್ ಇರಬೇಕು. ಇವ್ರಿಗಿಲ್ಲ. ಮೊದಲನೇ ವೈಪಲ್ಲ ಅರಣ್ಯ ಇಲಾಖೆಯವ್ರು ಇದಕ್ಕೆ ಮೊದಲನೇ ಕಾರ್ಯಕರ್ತ ಇದ್ದಾರೆ. ಯಾಕಂದರೆ ಇವ್ರು ಇರೋದೇ ಇದಕ್ಕೆ. ಫಾರೆಸ್ಟ್ ಅಂದರೆ ಕಾಡು ಪ್ರಾಣಿಗಳ ಒಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಕ್ಕಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಇವರು ಯಾರು ಈ ತೆಂಗಿನ ಮರ ತಗೊಂಡು ಹೋದರೆ, ಈ ಫಾರೆಸ್ಟ್ ಸಂಬಂಧಪಟ್ಟ ಇದು ತಗೊಂಡು ಹೋದರೆ ಹಠಾತ್ ಹೋಗಿ ಇವರು ಅಟ್ಯಾಕ್ ಮಾಡ್ತಾರೆ, ಅವ್ರ ಮೇಲೆ ಶಿಸ್ತು ಕ್ರಮಗೊಳ್ತಾರೆ. ಅದು ಎಷ್ಟು ಮಟ್ಟ ಮಾಡ್ತಾರೆ ಏನೋ ಸೆಕೆಂಡ್ರಿ. ಬಟ್ ಪ್ರಾಣಿಗಳು ಬಂದಾಗೆ
ಚಿರತೆ ದಾಳಿ ಸರ್ವೇ ಸಾಮಾನ್ಯ. ನಮಗೆ ಆನೆದಲ್ಲ ಸರ್ ಇಲ್ಲಿ, ಆನೆದು ಯಾವಾಗಲೂ ಇವತ್ತು ಅದು ಫಸ್ಟ್ ಬಂದಿರ್ಬೋದು. ಚಿರತೆ ಪ್ರತಿದಿನ ನೋಡ್ತಾ ಇರ್ತಾರೆ. ನಾಯಿ ಎತ್ಕೊಂಡು ಹೋಗಿರಾಗ್ಬೋದು, ಕುರಿ, ಮೇಕೆ, ಪ್ರತಿದಿನ ನಮ್ಮ ಹೋಬಳಿಲಿ ಅಲ್ಲಿ ಇಲ್ಲಿ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಸೊ ಚಿರತೆ ಏನಾಗುತ್ತೆ ಅಂದ್ರೆ ಈ ರೀತಿ ಒಳಗೆ ಇರುತ್ತಲ್ಲ, ಒಳಗೆ ಗದ್ದೆಯಲ್ಲಿ ಪ್ರತಿದಿನ ಮಳೆ ಊದಾಗ ಚಿರತೆ ಹೆಜ್ಜೆನ ನಾವು ನೋಡಿದೀವಿ. ಕಾರಣ ಮಳೆ ಊದಿ ಯಾವಾಗಲೂ ಓಡಾಡುತ್ತೆ, ಮಳೆ ಊದಾಗ ಮಾತ್ರ ತ್ಯಾವ ಇರುತ್ತೆ, ಅದರ ಹೆಜ್ಜೆ ಗುರುತು ಕಾಣುತ್ತೆ. ಈ ಭಾಗದಲ್ಲಿ ಒಂದು 5-6 ವರ್ಷದ ಹಿಂದೆನೆ ಚಿರತೆ ಅವಸ್ಥಾನವಾಗಿ ಅಲ್ಲಿ ಮರಿ ಸಂತತಿ ಕೂಡ ಡೆವಲಪ್ ಆಗ್ತಾ ಇದೆ. ಚಿರತೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 100% ಚಿರತೆ ಒಂದಲ್ಲ, ಮಸ್ತು ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ಮರಿ ಹಾಕುವ ಸಮಯದಲ್ಲಿ ಅದಕ್ಕೆ ಸೇಫ್ ಜಾಗ ಬೇಕು. ಸೇಫು ಕಬ್ಬನ್ ಗದ್ದೆ ಚಿರತೆಗೆ, ಅದು ಒಳಗೆ ಹಾಕೊಂಡಿರುತ್ತೆ. ಹೌದು. ಇದೇ ರೀತಿನೇ ಆನೆ ಇಲ್ಲಿವರೆಗೆ ಬಂದಿರಲಿಲ್ಲ ಸರ್. ಆನೆ ಇಲ್ಲಿವರೆಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆನೆ ಬಂದಿರೋದು. ನಮ್ಗೆ ಇಲ್ಲಿ ಯಾರು ಆಸೆ ನೆಂಬಲಿಕ್ಕೆ ಸಾಧ್ಯ ಇಲ್ಲ. ಆನೆ ಬಂದಿದೆ ಅಂತ ನಮ್ಮ ಈ ಭಾಗ ಜನ ನೆಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆನೆ ಬಂದೇ ಇಲ್ಲ ಇಲ್ಲಿ. ಚಿರತೆ ನೋಡಿದ್ದೀವಿ, ಅದರ ಹೆಜ್ಜೆ ಗುರುತು ನೋಡಿದ್ದೀವಿ, ಅದು ಮಾಡಿರ್ತಕ್ಕಂಥ ಅಲ್ಲೇ ಬಗ್ಗೆ ನಮಗೆ ಮಾಹಿತಿ ಇದೆ. ಬಟ್ ಆನೆದೆ ಇದೇ ಮೊದಲು, ಇದೇ ಕೊನೆಯಾಗಿರ್ಲಿ ಅಂತ ನಮ್ಮ ಆಶಯ. ಇಲ್ಲಿ ರೈತರಿಗೆ ಕಷ್ಟ ಇದೆ, ಅವರು ಬೆಳೆಯೋದಕ್ಕೂ ಕಷ್ಟ, ಬೆಳೆದಕ್ಕೆ ರೈಟ್ ಬರಲ್ಲ, ಅದೊಂದು ಕಷ್ಟ. ಅದ್ರ ನಡುವೆ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು ಅಂದರೆ ಕೃಷಿ ಕುಂಠಿತವಾಯ್ತೆ, ಸರ್ಕಾರಕ್ಕೆ ತೊಂದರೆ ಆಗಿತ್ತೆ. ಎಷ್ಟೋ ರೈತರು ಕೃಷಿನ ಬಿಟ್ಟು ಸಿಟಿ ಕಡೆ ಹೋಗ್ತಾರೆ. ಅವತ್ತು ಬೆಳಗ್ಗೆ ನೀವೆಷ್ಟು ಗಂಟೆಗೆ ಬರ್ತೀರಾ ಹೊಲಕ್ಕೆ? ಸರ್ ನಾವು ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿ ಇರ್ತೀವಿ, 8-9 ಗಂಟೆಯಿಂದ ಇರ್ತೀವಿ. ಇಲ್ಲಿ ಗುರುಮಲ್ಲಪ್ಪ ಅಂತ ಹೇಳಿ, ಅವ್ರು ಎಷ್ಟು ಗಂಟೆಗೆ ಬರ್ತಾರೆ? ಅವ್ರು ಅಷ್ಟೊತ್ತಿಗೆ ಬರ್ತಾರೆ, 8 ಗಂಟೆಗೆ ಬರ್ತಾರೆ. ನಾವು ಡೈಲಿ 7-8 ಗಂಟೆಗೆ ನಮ್ಮ ರೂಟೀನ್ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ಕೆಲಸಗಳು. ಏನ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಅದು ಸೆತೆ ಕೀಳೋದು, ಈ ಕಬ್ಬು ಗಿಬ್ಬು ಕಟ್ಟು ನೀರು ಹಾಯಿಸೋದು, ಈ ಥರದ ಕಾರ್ಯಕ್ರಮ ಡೈಲಿ ಒಂದು ಅಂತೆಲ್ಲ. ಕೃಷಿ ಏನಿದೆ, ಕೃಷಿ ಸಂಬಂಧ ಕೆಲಸಗಳು ಇವ್ರ ಜೊತೆ ಇನ್ನೂ ಇಬ್ಬರು ಬರ್ತಿರು, ಬಟ್ ಅವ್ರು ಇವತ್ತು ಬಂದಿಲ್ಲ. ಎಲ್ಲ ನಡೀತಾ ಇರ್ತಾರೆ. ನಮ್ಮ ಬ್ರದರ್ ಕೂಡ ಇಲ್ಲೇ ಇರ್ತಾರೆ, ಕೆಲಸ ಮಾಡ್ತಾ ಮಾಡ್ತಿದ್ರು. ನಮಗೆ 11 ಗಂಟೆಯಲ್ಲಿ ಇವ್ರ ಹತ್ರ ಮಾತಾಡಿದ್ದೀನಿ. 11 ಗಂಟೆ ಟೈಮಲ್ಲಿ ಇಲ್ಲೇ ಮಾತಾಡಿದ್ದೀನಿ. ಮತ್ತೆ 11 ಕಾಲ ಅಷ್ಟೊತ್ತಿಗೆ ನಂಗೆ ಸೌಂಡ್ ಆಯ್ತು, ಆನೆ ಕೂಗು ಸೌಂಡ್. ಏನ್ ರೀತಿ? ಯಾವ ರೀತಿ ಆನೆ ಕೂಗುತ್ತಲ್ಲ ಸೌಂಡ್, ನಾವು ಅಲ್ಲಿ ಇಲ್ಲಿ ಕೇಳಿದೀವಿ. ಅದನ್ನ ಸೌಂಡ್ ಆಯ್ತು, ಜೋರಾಗಿ ಸೌಂಡ್ ಆಯ್ತು. ಇವ್ರು ಏನಾದ್ರು ಕಿರ್ಚಿದ್ರೆ? ಇಲ್ಲ, ಇವ್ರ ಸೌಂಡ್ ಬರ್ಲಿಲ್ಲ, ಆನೆ ಸೌಂಡ್ ಆಯ್ತು. ನಾವೇನೋ ತಿಳ್ಕೊಂಡು ಆನೆ ತರ ಕೂಗ್ತಲ್ವಾ, ಏನಿರ್ಬೋದು, ಏನೋ ಯಾರೋ ಲಿಫ್ಟ್ ಎತ್ತಿದ್ರೆ ಟ್ರ್ಯಾಕ್ಟರ್ಲಿ ಲೈಟ್ ಕಂಬಗಳು, ಅದು ಕೂಡ ಹಾಗೆ ಅದು ಒಂದಕ್ಕೊಂದು ಇದಾದಕ ಸೌಂಡ್ ಬರುತ್ತೆ. ಅದೇನೋ ಅಂದ್ಕೊಂಡು ನಾವು ಇದನ್ನು ಇದು ಮಾಡೋದು. ಮತ್ತೆ ನಮ್ಮ ಸ್ನೇಹಿತರುಗಳು ಕೂಡ ಕೆಲವರು ಫೋನ್ ಮಾಡೋದು, ಏನೋ ಸೌಂಡ್ ಬರ್ತಲ್ಲ ಗಮನಿಸ್ತಾ ಅಂತ. ಗುರು ಕೆಳಗಡೆ ಸೌಂಡ್ ಬಂತು, ನೋಡ್ದೆ ಏನು ಅಂತ. ಅವರು ಕೂಡ ಬಂದು ನೋಡೋರೆ, ನಾವು ಕೂಡ ಬಂದು ನೋಡಿವಿ. ನಮ್ಗೆ ಗೊತ್ತಿಲ್ಲ ಒಳಗೆ ಎತ್ತಕ್ಕೆ ಬರೋ ಆನೆ ಇದೆ ನಮ್ಗೇನು ಗೊತ್ತು, ಸುತ್ತ ನೋಡ್ಕೊಂಡು ಹೋದೋ. ಆಮೇಲೆ ಇಲ್ಲಿವರೆಗೆ ಆನೆನೇ ಬಂದಿಲ್ಲ. ಬಂದಿಲ್ಲ. ಆಮೇಲೆ ನಮಗೆ ಡೌಟ್ ಬಂತು, ಇವ್ರು ಒಬ್ರು ಇದ್ರಲ್ಲ ತಾಡೋನ್ಕ ಅವ್ರ ಹತ್ರ ನೋಡಿದೆ. ಅವ್ರ ಸ್ಲಿಪ್ಪರು, ಅವ್ರ ಇಕ್ವಿಪ್ಮೆಂಟ್ಸು ಅವೆಲ್ಲ ಒಂದು ಸೈಡ್ ಇತ್ತು, ಅವರಲ್ಲಿ ಇಲ್ಲ. ಆಮೇಲೆ ಗಾಬರಿಗೊಂಡು ನಾವು ಅವ್ರು ಇರೋ ಕಡೆ ಸರ್ಚ್ ಮಾಡೋದು, 2 ಎಕರೆ ಕಬ್ಬಲ್ಲಿ ಸರ್ಚ್ ಮಾಡೋದು. ದುರ್ದೈವ ಈ ಕಡೆ ಬರಲಿಲ್ಲ, ಈ ಕಡೆ ಬಂದಿಲ್ಲ ಅಂತ ತಿಳ್ಕೊಂಡು ನಾವು ಅವ್ರನ್ನ. ಈ ಕಡೆ ಬಂದಿದ್ರೆ ಇಲ್ಲಿ ಯಾರ್ಯಾರು ಬಂದಿದ್ದು ನನ್ನನ್ನು ಸೇರಿದಾಗೆ ಅವ್ರನ್ನೆಲ್ಲ ಬಲಿ ತಗತ್ತಿತ್ತು. ಅಲ್ಲಿಂದ ಇಲ್ಲಿಗೆ ಹತ್ತಿರ ಒಂದು 300 ಮೀಟ್ರ್ ಇದೆ. ಅವ್ರು ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನೋಡ್ದು. ಆಮೇಲೆ ಎಲ್ಲ ನೋಡಿ ಯಾರೋ ಒಬ್ರು ಬಂದು ಹೇಳಿದ್ರು ಆನೆ ಬಂದಿದೆ ಅಂತೆ. ಆಮೇಲೆ ಇರ್ಬೋದಾ ಅಂದ್ಬಿಟ್ಟು ಇಲ್ಲಿ ಟ್ರ್ಯಾಕ್ಟರ್ ಲಿಫ್ಟ್ ಮಾಡಿಬಿಟ್ಟು ಮೇಲೆ ನಿಂತ್ಕೊಂಡು ನೋಡ್ದು. ಆಗ ನಮಗೆ 100% ಅದ್ರ ಸೌಂಡ್ ಗೊತ್ತಾಯ್ತು. ಅಂದರೆ ಸೊಂಡ್ಲು ಗಿಂಡ್ಲು ಮತ್ತೊಂದು ಅದ್ರ ಮತ್ತೆ ಅರಿಸ್ತು. ಅವಾಗ ಭಯಭೀತಿ ಆಗ್ಬಿಟ್ಟು ನಾವು ಒಂದು ಕಡೆ ನಿಂತ್ಕೊಂಡು ಫಾರೆಸ್ಟ್ನವ್ರಿಗೆ 12 ಗಂಟೆಗೆ ಬಂದರು. ನಾವು 1/4 ಗಂಟೆ ಆಯಿತು ಆನೆ ಇದೆ, ಅವ್ರು ಕಾಣೆಯಾಗಿದ್ದಾರೆ ಅಂತ ತಿಳ್ಕೊಳ್ಳೋ ಗಂಟೆ, ಅವ್ರ ಮನೆಗೆ ಕಳಿಸಿ ನಾವೆಲ್ಲ ಪತ್ತೆ ಹಚ್ಚೋ ಗಂಟೆ ನಮ್ಗೆ 1/4 ಗಂಟೆ ಬೇಕಾಯಿತು. ಅಷ್ಟೊತ್ತಿಗೆ ಅವ್ರು ಮೊದಲೇ ಗೊತ್ತಿತ್ತು ಫಾರೆಸ್ಟ್ನವ್ರಿಗೆ. ಅವ್ರು ಒಂದು ರೌಂಡ್ ಬಂದಿದ್ರು, ಇಲ್ಲಿ ಬಂದರು. ಬಂದಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ನೋಡ್ರಿ ಈಗ ಟೆಕ್ನಾಲಜಿ ಮುಂದುವರೆದಿದೆ, ಈ ಕ್ಯಾಮ್ರಾ ಅದು ಇದು ಮತ್ತೊಂದಿದೆ, ನೀವು ಅದನ್ನು ತರಿಸಿ, ನಮಗೆ ಆನೆ ಇದ್ರದ್ದೇನು ಸಮಸ್ಯೆ ಇಲ್ಲ. ಅದು ಲ್ಯಾಂಡಲ್ಲಿ ಕಬ್ಬು ಹಾಳು ಮಾಡಿದ್ರು ಕೂಡ ನಮಗೇನು ಸಮಸ್ಯೆ ಇಲ್ಲ. ಒಂದು ಪ್ರಾಣ ಒಂದು ಪ್ರಾಣ ಬಲಿ ತಗೊಳ್ಳೋ ಅಂತ ಒಂದು ಸನ್ನಿವೇಶ ಉಂಟಾಗಿದೆ. ಒಬ್ರು ಮಿಸ್ ಆಗಿದ್ದಾರೆ. ದಯವಿಟ್ಟು ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಕ್ಯಾಮ್ರಾ ತರಿಸ್ಬಿಟ್ಟು ನೀವೇನು ಮಾಡಿ, ಡ್ರೋನ್ ಮುಖಾಂತರ ನಮಗೆ ಆನೆ ಎಲ್ಲಿದೆ, ಆನೆ ಇದೆ ಇಲ್ವೋ, ಅವ್ರು ಎಲ್ಲಿದ್ದಾರೆ, ಈ ಥರದ ಒಂದು ನೋಡಿ ದಯವಿಟ್ಟು ಆ ಬೆಲೆ ಕಡೆ ಕಳಿಸಿ. ಅವ್ರು ನೋಡೋಣ, ಏನಾದ್ರು ಅವರ ರಕ್ಷಣೆ ಮಾಡೋಣ. ಇವನು ಅಟ್ಲೀಸ್ಟ್ ಅವ್ರು ಅದು ಇದಾಗಿ ಪ್ರಜ್ಞೆ ತಪ್ಪಿದಾರೋ ಇಲ್ಲ ಕಾಲು ಕೈ ಏಟ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಏನು ಮಾಡಿದೆ ಅಂತ. ಅವ್ರು ಬದುಕಿಸಬೇಕು ಅಂತ ನಾವು ಇನ್ನಿಲ್ಲ ಸತ ಪ್ರಯತ್ನ ಪಟ್ಟು ಓಡಾಡಿದ್ರೆ ಇಲ್ಲೆಲ್ಲ ಖಂಡಿತ ಇಲ್ಲೂ ಬರಲಿಲ್ಲ. ಮೇಲ್ಗಡೆ ಓಡಾಡೋದು ಇಲ್ಲ, ಆನೆ ಇದೆ ಅಂದಮೇಲೆ ಇಲ್ಲಿ ಬರೋಕ್ಕಾಗಲಿಲ್ಲ ನಾವು. ಯಾಕಂದರೆ ಚಿರತೆ ಎದುರು ಬರ್ತಿದ್ವಿ ನಾವು. ಒಂದು ನಮ್ಗೆ ಏನಾದ್ರು ಒಂದು ಮಾಡ್ಕೊಂಡು ದೊಣ್ಣೆ ಗಿಣ್ಣೆ 5 ಹಿಡ್ಕೊ ಬಂದ್ಬಿಡ್ತಿದ್ವಿ. ಆನೆ ಬರ್ಲಿಕ್ಕೆ ಆಗಲ್ಲ. ಆಮೇಲೆ ಅಷ್ಟೊತ್ತಿಗೆ ಫಾರೆಸ್ಟ್ನವರು ಮತ್ತೆ ಪೊಲೀಸವ್ರು ಕೆಲವರು ಬಂದಿದ್ರು, ಅವಾಯ್ಡ್ ಮಾಡೋರು, ಒಳಗೆ ಹೋಗಬೇಡಿ ಇತ್ತು, ನಮ್ಮನ್ನು ಅವಾಯ್ಡ್ ಮಾಡಿದ್ರು. ಈ ಕಬ್ಬಿನ ಇಲ್ಲೇ ಇತ್ತಲ್ಲ, ಅದು ಪಕ್ಕದಲ್ಲೆಲ್ಲ ಇದ್ದು. ನಂತರದಲ್ಲಿ ನಾವು ಇಲ್ಲೂ ಕೂಡ ಓಡಾಡಿದ್ದೀವಿ. 11 ಗಂಟೆ ಮೇಲೆ ಇಲ್ಲೂ ನಾವು ಅವ್ರು ಇಲ್ಲಿದ್ದಾರೆ, ಆನೆ ಇಲ್ಲಿದೆ ಅಂತ ನಮ್ಗೆ ಗೊತ್ತಾನಿಲ್ಲ. ಇಷ್ಟು ನಡುವೆ ಏನಾಯಿತು, ಅವ್ರು ಬಂದಂತೆ ಅವರು ಎಲ್ಲೋ ನೆಳ್ಳು ಕೂತ್ಕೊಂಡು ಅದು ಯಾವುದೋ ಒಂದು ಸೌಂಡ್ ಮಾಡೋದು ಅಷ್ಟೇ, ಪಟಾಕಿ. ಇಷ್ಟು ಬಿಟ್ಟು ಅವ್ರು ಏನು ಮಾಡಿದಾಗ ಆನಿಲ್ಲ. ಯಾವಾಗ ಗಲಾಟೆ ಮಾಡಿದೋ ಮೈಸೂರಲ್ಲಿದೆ ಅಂದರೆ ನಾವು ಹೇಳ್ದೆ, ಕೊಳೆಗಾಲ ನಿಯರೆಸ್ಟು, ಮಳ್ಳೊಳ್ಳೆ ಹತ್ರ ಇದೆ, ತಗೊಳ್ಳಿ ಒಂದು ಫೋನ್ ಮಾಡಿ ದಯವಿಟ್ಟು ತರಿಸ್ಬಿಡಿ ಇಮಿಡಿಯೇಟಾಗಿ, ನೋಡಿ. ಅವರು ಉಡಾಪೆ ಉತ್ತರಗಳು ಕೊಟ್ಟರು ವಿನಃ ಒಂದು ಅವ್ರು ಮಾಡ್ತಾರೆ ಇವ್ರು, ಈ ಥರದ ಒಂದು ಸನ್ನಿವೇಶ ಆಯಿತು. ನಮಗೆ ಕ್ಯಾಮ್ರಾ ಬಂದು ಇಲ್ಲಿ ಮಾಡೋ ತನಕ 4:45 ಆಯಿತು. ಸೊ 11:45 ನಾವು ಫೋನ್ ಮಾಡೋದಿರಲಿ, ಅರಣ್ಯ ಇಲಾಖೆಯವ್ರಿಗೆ ಮಾಹಿತಿ ಹೋಯ್ತು. 11:45ಗೆ ಅರಣ್ಯ ಇಲಾಖೆ, 12 ಗಂಟೆಗೆ ಅವ್ರಿಗೆ ಮಾಹಿತಿ ಹೋಯ್ತು. ಅವರು ಕೂಡ ಸ್ಥಳದಲ್ಲಿದ್ದರು. ಕ್ಯಾಮ್ರಾ ಬರೋ ತನಕ 4:45 ಆಯಿತು.
4:45. 4:45 ಆಯ್ತು. ಬರೋ ಅಷ್ಟರಲ್ಲಿ ಇವರು ಆಲ್ರೆಡಿ 11:11ವರೆಗೆ ಇವ್ರು ತೀರ್ಕೊಂಡಿರ್ತಾರೆ ಆನೆ ದಾಳಿಗೆ. ಇದೇ ಜಾಗದಲ್ಲಿ ಇದೇ ಇಲ್ಲ ಆ ಜಾಗದಲ್ಲಿ ಇಲ್ಲಿ ಆನೆ ನಿಂತ್ಕೊಂಡಿರುತ್ತೆ. ಅಲ್ಲಿ ಇಲ್ಲಿ ಓಡಾಡಿರುತ್ತೆ ಸರ್. ಇದು ಆನೆ ಎಷ್ಟೊತ್ತು ಓಡುತ್ತು ಹೆಂಗ್ ಓಡುತ್ತು ಇದು ಯಾರಿಗೂ ಕಂಡಿಲ್ಲ. ಬಟ್ ಅವ್ರು ಅಲ್ಲಿರ್ತಾರೆ, ಆನೆ ಪಾಸ್ ಆಗಿರುತ್ತೆ. ಆಗ ನಾವು ಗಾಬರಿಗೊಂಡೆಲ್ಲ ನೋಡ್ಬಿಟ್ಟು ಅವ್ರನ್ನ ಇದ್ ಮಾಡ್ತೀವಿ. ಹೇಳ್ತಾ ಇರಲ್ಲ ಆನೆ ಇಲ್ಲಿತ್ತು ಏನು ಇತ್ತ, ಯಾರು ಡೈರೆಕ್ಟ್ ನೋಡಿಲ್ಲ, ಏನೋ ಒಂದು ಹೇಳ್ಬೋದು ನಾವು. ದೂರದಿಂದ ಆನೆ ನೋಡಿದೀವಿ ಆಗಿದೆ. ಯಾಕಂದ್ರೆ ಅವ್ರು ನೋಡಿದ್ದು ನಾವು ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೇಳಿದ್ರು. 2 ಕಡೆ ಸ್ವಿಚ್ ಇಲ್ಲೆಲ್ಲ ಅವ್ರನ್ನ ಇದ್ ಮಾಡಿದೆ. ಆಮೇಲೆ ಈ ಅರಣ್ಯ ಇಲಾಖೆಯವರು 4:15ಗೆ ಡ್ರೋನ್ ತಗೊಂಡ್ ಬಂದ್ರು. ಡ್ರೋನ್ ತಗೊಬಂದ್ರು. ಡ್ರೋನ್ ಬಿಟ್ಲೆ ಇಮಿಡಿಯೇಟ್ ಆಗಿ ಅದು 2 ಸೆಕೆಂಡಲ್ಲಿ ಪಾಸ್ ಆಗ್ಬಿಡ್ತು ಡ್ರೋನ್ ಬತ್ಲೆ. ಸೌಂಡ್ಗೆ ಆನೆ ಅದೇ ಅದರದೊಂದು ಸೌಂಡ್ಗೆ ಅದು ಎದುರುತ್ತೆ ಅಂತ ಮಾಹಿತಿ. ಬಟ್ ಅದೇ ರೀತಿ ಅದು ಪಾಸ್ ಆಗ್ಬಿಡ್ತು. ಎಲ್ಲಿಂದ ಎಲ್ಲಿ ಹೋಯ್ತದು? ಅದು ಹಿಂಗೆ ಹೋದ್ರೆ ಇಲ್ಲಿ ಅವ್ರ ತೋಟಕ್ಕೆ ಹೋಗ್ತು. ಸರಿ, ಆನೆ ಹೋಯ್ತು. ಆ ನಂತರ ಇವ್ರದ್ದು ಡೆಡ್ ಬಾಡಿ ಇಲ್ಲಿ ಬಿದ್ದಿದೆ ಅಂತ. ಇಲ್ಲಿ ಬಿದ್ದಿದೆ ಡೆಡ್ ಬಾಡಿ ಎಲ್ಲ ತಡಿಕ ಬಂದು. ಆನೆ ಹೋದ್ಮೇಲೆ ನಾವು ರೈತರೆಲ್ಲ ಒಳಕ್ ಬಂದ್ಬಿಟ್ಟು ಎಲ್ಲಿ ಏನು ಅಂತ. ಅಲ್ಲಿ ಒಬ್ರು ಕೂಗ್ಕೊಂಡ್ರು, ನಮ್ಮ ಬ್ರದರ್ ಇದ್ರು, ಕೂಗ್ಕೊಂಡ್ರು ಈ ತರ ನೋಡಿ ಅಂತ. ಅಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಡ್ತು ಇವ್ರು ತೀರ್ಕೊಂಡಿದ್ದಾರೆ. ಒಂದು 11 ಗಂಟೆ 11:15 ಈ ಸಮಯದಲ್ಲಿ ತೀರ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಬಂದು ನೋಡಿದ್ಮೇಲೆ ಉಲ್ಟಾ ಬಿದ್ದಿದ್ರು. ಅದನ್ನ ಸರ್ ಅದನ್ನ ಅವ್ರೆ ಎಲ್ಲೆಲ್ಲ ಕೆಬ್ಬೆ ಮೆತ್ಕೊಂಡಿದೆ, ಉಳಿಸಿದೆ. ಅವ್ರ ಹೆಂಗ್ ಬೇಕಂಗ್ ಮಾಡಿದೆ. ಅದು ಕಾಲ್ ಮಡಿಗಿಲ್ಲ. ಅವ್ರು ಹೇಳೋ ಪ್ರಕಾರ, ಯಾರೋ ಫಾರೆಸ್ಟ್ ಮತ್ತು ಡಾಕ್ಟ್ರುಗಳು ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಅದು ದಂತೆಲೆ ಅದನ್ನು ತಿವಿದು ಒಂಥರ ಊಸ್ಟ್ ಮಾಡುತ್ತೆ ಹಿಂಗೆ ಅನ್ಕೊಂಡು ಆ ಥರ ಮಾಡಿದೆ. ಅದು ತುಳಿದಿದ್ರೆ ಬಟ್ ಎಲ್ಲ ಓಪನ್ ಆಗ್ಬಿಡ್ತಿತ್ತು. ಈ ಕಡೆ ಹಾಲ್ಟ್ ಗಿಲ್ಟ್ ಈಚೆ ಬರ್ಬೇಕು. ಅಷ್ಟೊಂದು ಕ್ರೂರವಾಗಿ ಅವ್ರನ್ನ ತುಳಿದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಆನೆ ಅಂತ ಹೇಳಿದ್ರೆ ಸರಿ ಸುಮಾರು 4 ಟನ್ ಇರುತ್ತೆ. ತುಳಿದಿಲ್ಲ. ಗುದ್ದು ಅದನ್ನ ಅವ್ರನ್ನ ಹತ್ಯೆ ಮಾಡಿದೆ. ಅದು ದಂತಲ್ಲಿ ಪರ್ಫೆಕ್ಟ್ ಆಗಿದ್ರು, ಆರಾಮಾಗಿದ್ರು, ಆರೋಗ್ಯವಾಗಿದ್ರು. ಎದೆಯ ಬಲಭಾಗ ಮತ್ತೆ ಎಡಭಾಗಕ್ಕೆ ಮೊದಲು ಎಡಭಾಗಕ್ಕೆ ಹೊಡೆದಿದೆ, ಆಮೇಲೆ ಬಲಭಾಗಕ್ಕೆ ರಿಟರ್ನ್ ಹಿಂದ್ಗಡೆಯಿಂದ ಗುದ್ದಿದೆ, ಬಿದ್ಮೇಲೆ ಈ ಕಡೆಯಿಂದ ಗುದ್ದಿದೆ ಅಂತ ಅವರ ಒಂದು ಡಾಕ್ಟ್ರು ಮತ್ತೆ ಅರಣ್ಯ ಇಲಾಖೆಯವರ ವರದಿ. ಮಾರ್ಕ್ ಇತ್ತು, ಆನೆನೇ ಚುಚ್ಚಿ, ಆನೆನೂ ಕೂಡ ಇಲ್ಲೇ ಇತ್ತು, ಮಾರ್ಕ್ ಇತ್ತು. ಅದು ಆ ನಂತರದಲ್ಲಿ ಮೈಸೂರಿಗೆ ಹೋಯ್ತು. ಅಲ್ಲಿವರೆಗೆ ಇಲ್ಲೆಲ್ಲ ಬಂದು ಸ್ವಲ್ಪ ಗಲಾಟೆಗಳು ಆದವು. ಸಾಮಾನ್ಯ ತಹಸೀಲ್ದಾರ್ ಇರ್ಬೋದು, DF ಇರ್ಬೋದು, ಸರ್ಕಿಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸ್ಥಳಕ್ಕೆ ಎಲ್ಲರೂ ಕೂಡ ಬಂದರು. ಬಟ್ ಏನೇ ಮಾಡೋರು ವ್ಯಕ್ತಿ ಕಳ್ಕೊಂಡ ಮೇಲೆ ಬರಲ್ಲ. ಏನಾಗಿದೆ ಅಂದರೆ ಇತ್ತೀಚೆಗೆ ದುಡ್ಡೇ ಪರಿಹಾರ ಅಂತ ತಿಳ್ಕೊಬಿಟ್ಟವ್ರೆ. ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾ ಇಲ್ಲ. ಎಲ್ಲೋ ಫಾರೆಸ್ಟ್ ಪಕ್ಕದಲ್ಲಿ ಇದ್ರೆ ಅದು ನಮ್ಮ ತಪ್ಪಾಗುತ್ತೆ. ಇಲ್ಲಿ ಫಾರೆಸ್ಟೇ ಇಲ್ಲ. ಹಾಸ್ಯಾಸ್ಪದ ಆನೆ ಬರುತ್ತೆ, ಒಂದು ಚಿರತೆ ಬರುತ್ತೆ, ಎಲ್ಲ ಈ ತರ ಇದೆಯಲ್ಲ. ಹೆಂಗ್ ಸರ್ ಬದುಕೇದ ಹೆಂಗೆ ರೈತರು? ಯಾವುದೇ ಇದು ಅರಣ್ಯ ಅಲ್ಲ, ಇದು ಸಾಮಾನ್ಯ ತೋಟಗಳಿವೆಲ್ಲ. ಸಾಮಾನ್ಯ ಕೃಷಿ ಮಾಡ್ತಕ್ಕಂಥ ತೋಟ, ಜಮೀನುಗಳು. ಕಿರು ಅರಣ್ಯನೂ ಕೂಡ ಇಲ್ಲ ಇಲ್ಲಿ. ಒಂದ್ ತಿಳ್ಕೊಳ್ಳಿ, ಹೊಲ ಅರಣ್ಯ, ಕಿರು ಅರಣ್ಯ, ಯಾವುದೇ ವಿಧವಾದ ಅರಣ್ಯ ಇಲ್ಲ ಇಲ್ಲಿ. ಇಂಥ ಭಾಗದಲ್ಲಿ ಬಂದು ಅಟ್ಯಾಕ್ ಮಾಡಿ ಕೊಲ್ಲುತ್ತೆ ಅಂದ್ರೆ ನಾವು ದಿನನಿತ್ಯದ ಕೃಷಿ ಚಟುವಟಿಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಆಮೇಲೆ ಚಿರತೆ ದಾಳಿ ಮತ್ತೆ ಚಿರತೆ ಓಡಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಮುಂದಿನ ದಿನಗಳಲ್ಲಿ ಯಾರಿಗಾರು ಚಿರತೆ ದಾಳಿ ಮಾಡಿದ್ರೆ ಅವ್ರು ಹೆಲ್ತ್ ಯಾರು ನೋಡ್ಕೊತಾರೆ? ಅವ್ರು ಡೆತ್ ಆದರೆ ಅವ್ರು ಹೆಂಗೆ ಸೂಕ್ತವಾದ ಅವ್ರಿಗೆ ಏನು ಮಾಡಬೇಕು? ಕೃಷಿ ಮಾಡೋರು ಯಾವುದೇ ರೀತಿ ಧೈರ್ಯವಾಗಿ ಹೆಣ್ಮಕ್ಳು ಇರ್ಬೋದು, ಸಣ್ಣ ಹುಡುಗರಿರ್ಬೋದು, ಜಮೀನಿಗೆ ಹೆಂಗೆ ಬರಬೇಕು? ಏನು ಇದು ನಮಗೆ ಸಮಸ್ಯೆ ಆಗಿದೆ ಇತ್ತೀಚೆಗೆ. ಏನಂತ ಹೇಳಿದ್ರೆ ಆನೆ ಒಂದು ಬಂದ್ ಹೋಗಿರೋದ್ರಿಂದ ಸಾಮಾನ್ಯವಾಗಿ ನಿಮ್ಮ ಕೃಷಿ ಕೆಲ್ಸಕ್ಕೆ ಬರೋರು ಹೆದರ್ತಾರೆ ಅಂತೀರ. ಕೃಷಿ ಕೆಲ್ಸಕ್ಕೆ ಬರೋರು ಹೆದರ್ತಾರೆ, ಕೃಷಿ ಮಾಡೋರು ಹೆದರ್ತಾರೆ. ಕಬ್ಬುನ ಗದ್ದೆಗಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಸರ್. ಒಬ್ರಿಬ್ಬರಂತೂ ಬರೋಕ್ಕೆ ಆಗಲ್ಲ. ಆ ಮಟ್ಟದ ಸನ್ನಿವೇಶ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಈಗ ಅವರು ಏನು ಸರ್ಕಾರ ಅವ್ರಿಗೆ ಪರಿಹಾರ ಕೊಡ್ತಾರೆ? ಸರ್ಕಾರ 5 ಲಕ್ಷ ಚೆಕ್ ಕೊಟ್ಟಿದೆ. ನಂತರದಲ್ಲಿ 15 ಲಕ್ಷನ ಅವ್ರನ್ನ ಕೆಲವು ದಾಖಲಾತಿಗಳು ಬಂದ ಮೇಲೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟಿ ನರಸೀಪುರ ಫಸ್ಟ್ ಆನೆ ದಾಳಿ ನೋಡೋದಂತೀರಾ ಅಥವಾ ಹೇಗೆ? ಫಸ್ಟ್ ಇದೇ ಫಸ್ಟ್ ಮನ್ಸನ್ ಸಾಯಿಸಿರ್ತಕ್ಕಂಥದ್ದು. ಇದೇ ಮೊದಲು ಇದೇ ಕೊನೆ ಆಗಬೇಕು. ಟಿ ನರಸೀಪುರ ಈ ಭಾಗದಲ್ಲಿ, ಬನ್ನೂರು, ನರಸೀಪುರ, ವರ್ಣ ಎಸ್ಪೆಷಲಿ ಈ ಭಾಗದಲ್ಲಿ ಆನೆಯಿಂದ ಮೃತಪಟ್ಟಿರ್ತಕ್ಕಂಥದ್ದು ಇದೇ ಮೊದಲು. ಸ್ವಾತಂತ್ರ್ಯ ನಂತರದಲ್ಲಿ, ಹಿಂದೆ ಗೊತ್ತಿಲ್ಲ, ಸ್ವಾತಂತ್ರ್ಯ ನಂತರದಲ್ಲಿ ಇದೇ ಮೊದಲು. ಯಾಕಂದ್ರೆ ಇತ್ತೀಚೆಗೆ ಆನೆ ದಾಳಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದಾವೆ. ಒಂದ್ ಕಡೆ ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಚಾಮರಾಜನಗರ ಜಿಲ್ಲೆ ಅಂತೂ ನಿರಂತರವಾಗಿ ಆನೆಗಳ ದಾಳಿ ನಡೀತಾನೆ ಇದೆ. ಆದ್ರೆ ಯಾವತ್ತು ಟಿ ನರಸೀಪುರದಲ್ಲಿ ಇರ್ಲಿಲ್ಲ. ಸರ್ ಇಲ್ಲೇನಾಗಿದೆ, ಏನಿದೆ ಈ ಬೆಳಗಿರಂಗನ ಬೆಟ್ಟದ ಫಾರೆಸ್ಟು, ಮಲೆ ಮಹದೇಶ್ವರ ಫಾರೆಸ್ಟು, ಈ ನಾಗರಹೊಳೆ, ಕೊಡಗು, ಸಕಲೇಶ್ವರ, ಈ ಬೆಲ್ಟ್ ಏನಾಗಿದೆ, ರಾಜಕಾರಣಿಗಳು, ಉದ್ಯಮಿಗಳು, ಹೋಮ್ ಸ್ಟೇ, ರೆಸಾರ್ಟ್ಗಳು ಈ ಥರದ ಫಾರೆಸ್ಟ್ನಲ್ಲಿ ಮಾಡ್ತಾವ್ರೆ. ಕಾಡು ಒತ್ತುವರಿ ಮಾಡ್ತಾರೆ. ಕೆಲವು ಸ್ಥಿತಿವಂತರು ಆಂಧ್ರ ಭಾಗದವ್ರು ಬಂದು, ನಾವೇ ಕೂಡ ಅಕ್ಕಪಕ್ಕದಲ್ಲಿ ಹೋಗಿಲ್ಲ ಅಂಥ ಕಡೆ ಜಮೀನು ಮಾಡವ್ರೆ. ಇದೇನಾಗ್ತಾ ಇದೆ, ಅಲ್ಲಿ ಇದು ತೊಂದರೆ ಆಗ್ತಾ ಇದೆ. ಹಾಗಾಗಿ ಆಮೇಲೆ ಫಾರೆಸ್ಟ್ನವ್ರದ್ದು ಒಂದು ತಪ್ಪಿದೆ ಅಂದರೆ, ಅಕೇಸಿಯಾ, ಟೀಕು, ನೀಲಗಿರಿ ಇದನ್ನು ಯಥೇಚ್ಛವಾಗಿ ಫಾರೆಸ್ಟ್ಗೆ ಹಾಕಿದ್ರು. ಅವು ಯಾವ ಕೂಡ ಆನೆಗೆ ಅದು ಆಹಾರ ಅಲ್ಲ. ಆನೆ ಆಹಾರ ಯಾವುದು? ಹಾಲ ಮತ್ತು ಮಾವು,
ಮತ್ತೆ ಹಲಸು ಈ ಥರ ಆನೆ. ಇದೇನಾಯ್ತು, ಇದೆಲ್ಲ ಎಲ್ಲಿದೆ ಈಗ? ಹಳ್ಳಿ ಭಾಗದಲ್ಲಿದೆ, ಜನ ಬಿದ್ರು, ಇದೆಲ್ಲ ಜನ ಇರ್ತಕ್ಕಂಥ ಇದೆ. ಇದೇನಾಗ್ತದೆ, ಅವಕ್ಕೆ ಏನು ಬೇಕು ಅದು ಇಲ್ಲಿದೆ, ಏನು ಬೇಡ ಅದು ಅಲ್ಲಿದೆ. ಭಾರತೀಯ ನೇಮ್ ಯಾವಾಗ ಬಂತು? ಫಾರೆಸ್ಟ್ಗೆ ಮಾರ್ಕೋಯ್ತು. ನೌಲು ಸಿಗ್ತಾ ಇದೆ ನಮಗೆ, ಮತ್ತು ಕಾಡಂದಿ ಇರಲಿಲ್ಲ, ಕಾಡಂದಿ ಸಿಗ್ತಾ ಇದೆ, ಚಿರತೆ ಸಿಗ್ತಾ ಇದೆ. ಹೀಗಾಗಿ ಕೂಡ ಆನೆನೂ ಕೂಡ ಈಗ ವಲಸೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಶುರುವಾಗಿದೆ. ಹೀಗಾಗಿ ಇವತ್ತೇನು ಕಾಡನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಲಿಷ್ಠರೆಲ್ಲ. ಹೌದೌದು. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ನೀವ್ ಹೇಳೋದು ಏನಂತ ಹೇಳಿದ್ರೆ, ಬಲಿಷ್ಠ ಎಲ್ಲರೂ ಕಾಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆನೆಗೆ ಅಲ್ಲಿ ತಿನ್ಲಿಕ್ಕೆ ವಸ್ತು ಇಲ್ಲ. ಹೀಗಾಗಿ ನಿಮ್ಮಂಥವ್ರ ಜಮೀನು ನುಗ್ತಾ ಇದೆ ಅದು. ಹಾಗೆ ತುಂಬಾ ಮತ್ತೇನ್ ಹೇಳ್ತೀರಾ? ಮತ್ತೆ ಸರ್, ಇದು ಈ ಸರ್ಕಾರಿ ಒಂದು ಸರ್ಕಾರ ಅಂತೆಲ್ಲ, ಎಲ್ಲ ಸರ್ಕಾರದ ವೈಫಲ್ಯ ಇದೆ ಇದರಲ್ಲಿ. ಯಾಕಂದರೆ ಈ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಜಲಧಾಮಗಳು ಇಲ್ಲಿ ಏನು ಮಾಡ್ತಾವ್ರೆ, ಇದ್ರ ಜೊತೆಗೆ ಸಫಾರಿನ ಇವರು ನಿಷೇಧ ಮಾಡಬೇಕು, ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಮತ್ತು ಫಾರೆಸ್ಟ್ ಪಕ್ಕದಲ್ಲಿ ಅದನ್ನು ಇವರು ಸರ್ಕಾರ ಮೂಲ ಪದ್ಧತಿ ಏನಿತ್ತು ಪಹಣಿಲಿ, ಅದರ ಆಧಾರವಾಗಿ ಅದನ್ನು ಸರ್ಕಾರನೇ ವಶಪಡಿಸ್ಕೊಂಡು ಅಲ್ಲಿ ಫಾರೆಸ್ಟ್ನ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥ, ಯಾರೋ ಇತ್ತೀಚೆಗೆ ಹೋಗಿರ್ತಕ್ಕಂಥವ್ರನ್ನ ಆದಿವಾಸಿಗಳನ್ನೆಲ್ಲ ಇತ್ತೀಚೆಗೆ ಯಾರು ಹೋಗಿದ್ದಾರೆ ಮೋಜಿ ಮಸ್ತಿ ಮಾಡೋಕೆ, ಇಂಥ ರೆಸಾರ್ಟ್ಗಳನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಮನುಕುಲಕ್ಕೆ ಸೂಕ್ತ. ಇಲ್ಲ ಅಂದರೆ ಯಾವುದೂ ಕೂಡ ಒಂದು ಸಮತೋಲನವಾಗಿ ಬರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ಈ ಭಾಗದಲ್ಲಿ ಕೃಷಿ ಮಾಡೋದು ಕಷ್ಟ. ಈಗ ಮೊನ್ನೆ ನಿಮ್ದು ಬೇಕಾದಷ್ಟು ಆನೆ ನಾಶ ಮಾಡಿ ಹೋಗಿದೆ ಬೆಳೆನ. ಹೌದು, ಬೆಳೆ, ಈ ಪೈಪ್ ಲೈನ್ಸ್ಗಳು, ಇದಕ್ಕಿಂತ ದೊಡ್ಡದಾಗಿ ನಮಗೆ ಪ್ರಾಣನೇ ಬಲಿತಕ್ಕದ್ದು. ಇದು ಬಲು ಬೇಜಾರ್ತಕ್ಕಂಥ ಸಂಗತಿ. ಗಂಡಾನೆ ಒಂದು 30-35 ವರ್ಷ ಏಜು, ಇಷ್ಟನ್ನು ಮಾತ್ರ ನಮಗೆ ಹೇಳಿದ್ರು. ಸೊ ತಮ್ಮ ಹೆಸರು ಸರ್? ಸರ್ ಪ್ರದೀಪ್. ತಮ್ಮದೇ ಇದು ಗದ್ದೆ? ಹೌದು. ತೋಟ ತಮ್ಮದೇ? ನಮ್ದೆ. ನಿಮ್ಮ ಜಮೀನು ಎಷ್ಟು ಅದರಿಂದ ಆನೆಯಿಂದ ಎಷ್ಟು ಹಾನಿಯಾಗಿದೆ ಅಂತ ಈಗ ನೋಡ್ತಾ ಇರ್ತಕ್ಕಂಥದ್ದು ಇದು. ಸರ್ ನೋಡಿ, ಇಲ್ಲೆಲ್ಲ ಏನು ಪೈಪ್ ಲೈನ್ ಇದೆ, ಇದನ್ನೆಲ್ಲ ಡ್ಯಾಮೇಜ್ ಮಾಡಿದೆ. ಪೂರ್ತಿ ಎಲ್ಲ ಇದು ಮಾಡ್ಕೊಂಡು ಹೋಗಿದೆ. ಓಹೋ. ನೋಡಿ ಸರ್, ಇದನ್ನು ಸರಿಪಡಿಸ್ಬೇಕು ಅಂದ್ರೆ ಇದಿರಲಿ ಸರ್, ಒಂದು ಪ್ರಾಣನೇ ಹೋಯ್ತಲ್ಲ ಸರ್. ಇದು ತರ್ಬೋದು, ದುಡ್ಡು ಕೊಟ್ರೆ, ಜೀವ ತರಕ್ಕಾಗಿಲ್ಲ. ಆನೆ ಯಾವ ಕಾಡಿನಿಂದ ಬಂತಂತ ಏನಾದ್ರು ಹೇಳಿದ್ರೆ? ಇಲ್ಲಿ ಶಿವನ ಸಮುದ್ರ ಫಾರೆಸ್ಟ್ ಈ ಕಡೆ ಸತ್ತಿಗಾಲ ಅಂತ ಏನು ಹೇಳ್ತೀವಿ, ಇದು ಈ ಭಾಗದಿಂದ ಬಂದಿದೆ. ನೋಡಿ ಸರ್, ಇದ್ರ ಅನಾಹುತ ಏನೆಲ್ಲ ಮಾಡಿದೆ ಅಂತ. ಓಹ್, ಏನಪ್ಪ. ರವಿ ನೋಡಿ, ಇಲ್ಲಿ ಇಲ್ಲೂ ಒಂದು ಮಾಡೋದು, ಇಲ್ಲಿ ಅಯ್ಯೋ ಇಲ್ಲೂ ಕೂಡ ಮಾಡಾಕ್ಬಿಟ್ಟದಲ್ಲಪ್ಪ. ಅಂದ್ರೆ ಎದುರ್ಕೊಂಡು ದಫರಾಗಂತ ಬಂದಿಲ್ಲ, ಇಷ್ಟು ದಾಳಿ ಮಾಡೋದಂದ್ರೆ ಒಳಗಡೆ. ಹಾಂ ಎಲ್ಲೇನ ಭಯ. ಹಾಂ ಬನ್ನಿ ಸರ್. ಬೇಡ ಏನಂತೀರಾ? ಆನೆ ಇದೆ ಅಂತ ಹೆದರಿಕೆ ಸರ್. ರೀತಿ ನೋಡಿದ್ರೆ ಭಯ ಪಡದೇಬೇಕು. ಅಂದ್ರೆ ಪೂರ್ತಿ ಇದಾಗಿದೆನಾ? ಹೌದು, ಮಧ್ಯೆ ಹೊಡೆದಿದೆ. ಅಲ್ಲ, ಅದು ಓಡಾಡ್ಬಿಟ್ಟಿದೆ ಅದು ಬಂದು. ಎಲ್ಲ ಪೀಸ್ ಮಾಡಿಬಿಟ್ಟಿದೆ. ಹೌದು.